ನಮಸ್ತೆ. ಗಾಡ್ ಫಾದರ್ಸ್ ಆಫ್ ಪಬ್ಲಿಸಿಟಿ ಅಂದರೆ ಈ ಮೀಡಿಯಾ ಪೀಪಲ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಿಮ್ಮಿಂದನೇ ವಿಷಯ ಜನಕ್ಕೆ ತಲುಪೋದು. ನಾವು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿರೋದೇ ಒಂದು ವಿಷಯ, ಅಂದರೆ ಒಂದು ಸಿನಿಮಾನೇ ಒಂದು ವಿಷಯ ಆಗಿರುತ್ತೆ. ಈ ವಿಷಯ ಒಂದು ಕರಳೆ. ಈಗ ಕರಳೆ ಅಂದರೆ ಏನು ಅಂತ ತುಂಬ ಜನ ನನಗೆ ಅದನ್ನು ಕ್ವಶನ್ ಮಾಡ್ತಿದ್ರು. ಸರಿ, ಇದನ್ನೇ ಯಾಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅಂತ ನನಗೊಂದು ಐಡಿಯಾ ಸ್ಪಾರ್ಕ್ ಆಯಿತು. ಸ್ಪಾರ್ಕ್ ಆದಾಗ ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡಿ, ಸರಿ ಇದಕ್ಕೇನಾದರೂ ಒಂದು ಬಹುಮಾನ ಇಟ್ಟರೆ ತುಂಬ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಒಂದು ಐಫೋನ್ನ ಏನು ಮಾಡಿದ್ವಿ, ಅದರಲ್ಲೂ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಒಂದು ಐಫೋನ್ನ ನಾವು ಈ ಥರ ವಿಜೇತರಿಗೆ ಅನೌನ್ಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಬಟ್ ಅಲ್ಲಿ ನನಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಒಂದು ಪರ್ಸನಾಲಿಟಿ ಬೇಕಾಗಿತ್ತು. ಆ ಸ್ಟ್ರಾಂಗ್ ಪರ್ಸನಾಲಿಟಿ ವಸಿಷ್ಠ ಸಿಂಹ ಸರ್ ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ಹಾರ್ಟ್ಲಿ ತುಂಬ ಅವ್ರಿಗೆ ನಾನು ವಸಿಷ್ಠ ಸಿಂಹ ಸರ್ ಬಗ್ಗೆ ನಾನೇನು ಇಂಟ್ರೊಡಕ್ಷನ್ ಕೊಡೋದು ಬೇಕಾಗಿದೆ. ಎಲ್ಲರಿಗೂ ಗೊತ್ತಿರುವಂಥ ಫೇಮ್ ಇರುವಂಥ ಒಬ್ಬರು ಆರ್ಟಿಸ್ಟು, ತುಂಬ ಪ್ರೂವ್ಡ್, ಅಂದರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥವ್ರು, ಚಿರಪರಿಚಿತ. ಯಾವುದೇ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಬಂದು ನಮಗೆ ನಮ್ಮ ಕರಳೆ ಸಿನಿಮಾಗೆ ಪ್ಯೂರ್ಲಿ ಸಿನಿಮಾಗೋಸ್ಕರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಡೈರೆಕ್ಟರ್ ಕರೆಕ್ಟಾಗಿ ಗೊತ್ತಿಲ್ಲ, ಪ್ರೊಡ್ಯೂಸರ್ ಗೊತ್ತಿಲ್ಲ, ಆರ್ಟಿಸ್ಟ್ಗಳು ಗೊತ್ತಿಲ್ಲ. PR ರಜನಿಕಾಂತ್ ಅವರು ಅವ್ರನ್ನ ಸಂಪರ್ಕ ಮಾಡಿ ಅದಾದ್ಮೇಲೆ ನಾನು ಮಾತಾಡಿ ಅವರು ಸಿನಿಮಾ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದು ಕೂತಿದ್ದೀರಾ ಸರ್, ತುಂಬ ಥ್ಯಾಂಕ್ ಯು. ನಾನು ವಸಿಷ್ಠ ಸಿಂಹ ಸರ್ನ ಟಗರು ಸಿನಿಮಾ ಶೂಟಿಂಗಲ್ಲಿ ಭೇಟಿಯಾಗಿದ್ದೆ ಸರ್. ನಾನು ಅವಾಗ ಕನ್ನಡ ದೇಶದಲ್ಲಿ ಅಂತ ಸಿನಿಮಾ ಮಾಡ್ತಿದ್ದೆ. ಟಿ ಶರ್ಟ್ ಹಾಕಿ ಒಂದು ಪೋಸ್, ಅದು ತುಂಬ ವೈರಲ್ ಆಗಿತ್ತು ಆ ಟೈಮಲ್ಲಿ. ಅದಾದಮೇಲೆ ಸರ್ ಇದೆ ಸರ್. ಬಟ್ ತುಂಬ ಥ್ಯಾಂಕ್ ಯು ಒಂದ್ಸಲ. ಯಾಕಂದರೆ ನಾನು ನೋಡಿದ್ದೀನಿ ಸರ್ ಇವತ್ತು ಸಿನಿಮಾ ಇಂಡಸ್ಟ್ರಿ ಯಾವ ಥರ ಇದೆ ಅಂತೆಲ್ಲ, ಎಷ್ಟು ಕಮರ್ಷಿಯಲ್ ಆಗಿದ್ದಾರೆ ಜನ ಅಂತ. ಒಂದು ಪೋಸ್ಟ್ ಹಾಕೋದಕ್ಕೂ ಇವತ್ತು ಯಾವ ಥರ ಇದೆ, ಒಂದು ಪೋಸ್ಟ್ ಬಿಡಿ, ಒಂದು ಲೈಕು, ಆ ಥರದ್ದೊಂದು ಕಾಲದಲ್ಲಿ ಇಲ್ಲಿವರೆಗೂ ಏನೋ ಒಂದು ಕಮರ್ಷಿಯಲ್ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಬಂದಿಲ್ಲ. ತುಂಬ ಹಾರ್ಟ್ಲಿ ತುಂಬ ಥ್ಯಾಂಕ್ ಯು. ಮೋರೋವರ್ ಕರಳೆ ಹೋದರೆ, ಕರಳೆ ಅಂದರೆ ಏನು ಅಂತ ನಾನು ಇವಾಗ ಅದನ್ನು ರಿವೀಲ್ ಮಾಡೋಕ್ಕೆ ಇದು ರೈಟ್ ಸ್ಟೇಜ್ ಅಲ್ಲ. ಯಾಕಂದರೆ ನಾನು ಅದನ್ನು ಬಿಟ್ಕೊಟ್ಬಿಟ್ರೆ ಸಿನಿಮಾ ಆಳತೆ ಅದನ್ನು ನಾನು ಈಗಲೇ ತೋರಿಸ್ದಂಗೆ ಆಗ್ಬಿಡುತ್ತೆ. ಒಬ್ಬ ನಿರ್ದೇಶಕನಿಗೆ ಈ ಸಮಯ ರೈಟ್ ಸ್ಟೇಜ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಮುಂದೆ ಬಹುಶಃ ನೆಕ್ಸ್ಟ್ ಟ್ರೇಲರು, ಟೀಸರು ಆ ಟೈಮಲ್ಲಿ ನಾನು ಹೇಳೋವಂಥ ಪ್ರಯತ್ನ ನಾನು ಮಾಡ್ತೀನಿ. ದಯವಿಟ್ಟು ಕರಳೆ ಅನ್ನೋದು ಏನು ಅಂತ ಕೇಳಬೇಡಿ. ಮತ್ತು ಹಾರ್ಟ್ಲಿ ಮತ್ತು ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿರೋ ಅಷ್ಟು ಕಮೆಂಟ್ಸಲ್ಲಿ ಒಂದೇ ಒಂದು ಕರಳೆಗೆ ಸಂಬಂಧಪಟ್ಟಂಗಿದೆ, ಬಟ್ ಯಾರು ಮೀನಿಂಗ್ ಅಂತೂ ಪರ್ಫೆಕ್ಟಾಗಿ ಹೇಳಿಲ್ಲ. ಅದು ಆ ಥರ ಹುಡುಕಿದ್ದೀನಿ ನಾನು. ಕರಳೆ ಬಂದು ವಿಶೇಷ ಏನಂದರೆ ಇದೊಂದು ಇಂಡೋ ಚೈನೀಸ್ ಮೂವಿ ಅಂತ. ಇಂಡೋ ಚೈನೀಸ್ ಯಾಕೆ ಅಂದರೆ, ಅಟ್ ಎ ಟೈಮ್ ಚೈನಾ ಮತ್ತು ಇಂಡಿಯಾನಲ್ಲಿ ರಿಲೀಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇರೋಂಥ ಸಿನಿಮಾ. ಯಾಕೆ ಚೈನಾ ಅಂತಂದರೆ, ಈ ಕತೆ ಒಂದು ನಡೆದಿರೋಂಥ ಬ್ಯಾಕ್ ಡ್ರಾಪಲ್ಲಿ ಇಂಡಿಯಾ ಮತ್ತು ಚೈನಾ ಎರಡರಲ್ಲೂ ಒಟ್ಟಿಗೆ ನಡೆದಿರೋಂಥ ಒಂದು ಕತೆ. ಇದು ರಿಯಲಿಸ್ಟಿಕ್ ಸ್ಟೋರಿ, ತುಂಬ ಹಾರ್ಟ್ ರೆಂಚಿಂಗು. ಇದು ಏನೋ ನನಗೆ ಗೊತ್ತಾಗಿ ಅದನ್ನು ಒಂದು ಸಿನಿಮಾ ಮಾಡೋಣ ಅಂತ ನಾನು ಮತ್ತು ನನ್ನ ಪ್ರೊಡ್ಯೂಸರು ಪಾಲಾಕ್ಷ ಸರ್, ಅವರ ಮಿಸ್ಸಸ್ ಬಂದು ಒಬ್ಬ ಸೈಕ್ಯಾಟಿಸ್ಟು, ಅವ್ರಿಗೆ ಬಂದಂಥ ಒಂದು ಕೇಸ್ ಇದು. ಆ ಕೇಸಿಂದ ಹಾಗೆ ಅದನ್ನು ತಗೊಂಡು ಅದರಿಂದ ಏನೇನಿದೆ ತುಂಬ ಅಧ್ಯಯನ ಮಾಡಿದ್ದೀವಿ ಕರಳೆ ಸಿನಿಮಾನ. ಕರಳೆ ಶೂಟಿಂಗ್ ಆಲ್ಮೋಸ್ಟ್ ಒಂದು 90% ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಸಾಂಗ್ ಮತ್ತು ಫೈಟ್ ಮಾತ್ರ ಬಾಕಿ ಇದೆ. ಇವಾಗ ನೆಕ್ಸ್ಟ್ ಮಳೆ ನೋಡಿಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡುವಂಥ ಸ್ಟೇಜಲ್ಲಿದ್ದೀವಿ. ಬಟ್ ಒಂದು ಕರಳೆ ಅಂದರೆ ಎಷ್ಟು ಇಂಟೆನ್ಸ್ ಆಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ವಲ್ಪ ಖಾರವಾಗಿರುತ್ತೆ. ದಯವಿಟ್ಟು ಅದನ್ನು ನೀಟಾಗಿ ಅನಲೈಸ್ ಮಾಡಿ. ನೀವೆಲ್ಲ ಹೇಗೆ ಹುಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ ಒಂಥರ ಪ್ರವೋಕ್ ಆಗುತ್ತೆ ಕಿವಿಗೆ, ಇದೇನು ಹಿಂಗೆ ಕೇಳ್ತಾನೆ ಅಂತ. ಅಂದರೆ ಎಲ್ಲರಿಗೂ ಗೊತ್ತು, ನಮ್ಮ ತಂದೆ ತಾಯಿ ಇದ್ದಾರೆ, ತಂದೆ ತಾಯಿ ಹೆಸರು ಹೇಳ್ತೀವಿ. ಓಕೆ, ತಂದೆ ಹುಟ್ಟು, ತಾಯಿ ಒಂದು ಜನನ, ಅಂದರೆ ಇದೆಲ್ಲರಿಗೂ ಗೊತ್ತಿರೋಂಥ ಕಾಮನ್ ಎಲಿಮೆಂಟ್. ತಾಯಿ
ಒಂದು ಮಗುಗೆ ಜನನ ಕೊಡಬೇಕಾದ್ರೆ ಒಂದು ಪ್ರೋಸೆಸ್ ಇದೆ, ಅದು ಹೆರಿಗೆ. ಅವಾಗ ಒಂದು ಸಿಸರಿನ್ ಆದರೂ ಆಗ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆದರೂ ಆಗ್ಬೋದು ಅಲ್ವಾ. ಬಟ್ ಏನೇ ಆದರೂ ಮಗು ಅಂತೂ ಹೊರಗಡೆ ಬರುತ್ತೆ, ತಾಯಿಯ ಹೊಟ್ಟೆವಾಗ ಅಥವಾ ಜನನಾಂಗದಿಂದ ಹೊರಗಡೆ ಬರುತ್ತೆ. ಕತ್ತರಿಸಿ ತೆಗೀಲಿ ಅಥವಾ ನೈಸರ್ಗಿಕವಾಗಿ ಹೊರಗಡೆ ಬಂದರೆ ಮಗು ಬಂದಾಗ ಒಂದು ಕರಳು ತಾಯಿಗೆ ಅಟ್ಯಾಚ್ ಆಗಿರುತ್ತೆ, ಅಂಬ್ಲಿಕಲ್ ಕಾರ್ಡ್ ಅಂತ ಸೈಂಟಿಫಿಕಲಿ ಅದಕ್ಕೊಂದು ಹೆಸರಿದೆ. ಅಂಬ್ಲಿಕಲ್ ಕಾರ್ಡ್ ಅದನ್ನು 1 ನಿಮಿಷದಿಂದ 3 ನಿಮಿಷದೊಳಗಡೆ ಕಟ್ ಮಾಡಬೇಕು. ಬಿಕಾಸ್ ಅಲ್ಲೇನಾಗುತ್ತೆ, ತಾಯಿಯ ಪ್ಲಾಸೆಂಟಾ, ಆ ಪ್ಲಾಸೆಂಟಾಯಿಂದ ಮಗುವಿಗೆ ಬ್ಲಡ್ ಸಪ್ಲೈ ಆಗಬೇಕು, ನ್ಯೂಟ್ರಿಯೆಂಟ್ಸ್ ಹೋಗಬೇಕು, ಐರನ್ನು ಕೆಲವು ಏನೇನಿರುತ್ತೆ ಆ ಬ್ಲಡ್ಡಿಂದ ಹೋಗಬೇಕು. ಅದು ಮಿನಿಮಮ್ 1 ನಿಮಿಷ, ಮ್ಯಾಕ್ಸಿಮಮ್ 3 ಮಿನಿಟ್ಸ್. ಇಷ್ಟು ಒಳಗಡೆ ಅದನ್ನು ಕಟ್ ಮಾಡಬೇಕು. ಈ ಕಟ್ ಮಾಡ್ತಾರಲ್ಲ, ಕಟ್ ಮಾಡ್ದಂಥವ್ರು ಯಾರು? ನಾವಿಷ್ಟು ಜನ ಹುಟ್ಟಿದ್ದೀವಿ, ಯಾರಿಗಾದ್ರೂ ಗೊತ್ತಾ? ಅದೇನೋ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ಅನ್ಕೊಂತೀವಿ. ಅವ್ರು ಕರೆಕ್ಟಾಗಿ ಅಂಬ್ಲಿಕಲ್ ಕಾರ್ಡ್ನ ಅಂದರೆ ಆ ಕರಳು ಬಳ್ಳಿನ ಕರೆಕ್ಟ್ ಟೈಮ್ಗೆ ಕಟ್ ಮಾಡದೆ ಹೋದ್ರೆ ನಮ್ಮ ಬೆಳವಣಿಗೆ ಸರಿಯಾದಾಗ ಒದ್ದಾಡಬೇಕು ಅಲ್ವಾ. ಅಂದರೆ ತಾಯಿ ಜನ್ಮ ಕೊಟ್ಟಿರ್ಬೋದು, ಜೀವನ ಕೊಟ್ಟಿದ್ಯಾರು ಅಂದರೆ ಆ ಕರಳು ಬಳ್ಳಿನ ಕತ್ತರಿಸಿದಂಥವ್ರು. ಅವ್ರು ಯಾರು ಅಂತ ನಮ್ಗೆ ಯಾರ ಕಣ್ಣಿಗೂ ಕಾಣಿಸೋದು ಇಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ. ಈ ಥರದ ಎಷ್ಟೋ ಸತ್ಯಗಳು ನಮ್ಮ ಜೀವನದಲ್ಲಿ ನಾವು ಬದುಕಿರ್ತೀವಿ, ಸಾರ್ಥಕ ಜೀವನ ಅನ್ಕೊಂತೀವಿ, ಬಟ್ ಸಾರ್ಥಕ ಆಗಿರಲ್ಲ. ಯಾಕೆಂದ್ರೆ ಎಷ್ಟೋ ಈ ಥರದ್ದು ತುಂಬ ನಮ್ಮ ಜೀವನದಲ್ಲಿ ನಾವೇ ಅದರಿಂದ ಫಲಾನುಭವಿಗಳಾಗಿರ್ತೀವಿ. ಅವ್ರಿಗೆ ಒಂದು ಪ್ರಶಂಸೆ ಕೊಡೋದಾಗ್ಲಿ ನೆನೆಸ್ಕೊಳ್ಳೋದಾಗ್ಲಿ ಇರಲ್ಲ. ಈ ಥರದ್ದು ಸಾಕಷ್ಟು ವಿಚಾರಗಳನ್ನ ಕರಳೆಯಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಇದ್ರೆ ಖಂಡಿತ ದೊಡ್ಡ ಮಟ್ಟಿಗೆ ಇದನ್ನು ತಲುಪಿಸ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ. ಥ್ಯಾಂಕ್ ಯು ಸರ್. ಸುಮಾರು ಕಡೆ ಹೌದು, ನೀವು ಹೇಳಿದಾಗೆ ಸುಮಾರು ನಾವು ನಿರ್ಲಕ್ಷ್ಯತೆಯಿಂದ ನಾವು ಅದನ್ನ ಇಗ್ನೋರ್ ಮಾಡಿ ಹೋಗ್ತಾ ಇರ್ತೀವಿ. ಕರೆಕ್ಟು ಸರ್. ಬಾಲಾಕ್ಷ ಸರ್, ನೀವು